ಲೈಕ್ ಕೆಲವು ಕಾಮೆಂಟ್ಸ್ಗೆ ಆನ್ಸರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಏಕೆಂದರೆ ಕೆಲವರು ಚೆನ್ನಾಗಿ ಹಾಕಿರ್ತಾರೆ. ತುಂಬ ಜನ ಕೇಳಿದರೆ ನೀವು ಈ ಥರ ಗ್ರೋ ಬ್ಯಾಗ್ಸ್ನ ಅಥವಾ ಪಾಟ್ಸ್ನ ತೊಗೊಂಡು ಗಿಡ ಹಾಕೋ ಬದಲು ಮನೆಯಲ್ಲಿ ಇರೋವಂಥ ವೇಸ್ಟ್ಗಳಲ್ಲಿ ಏನಾದರೂ ಗಿಡಗಳು ಹಾಕಿದ್ದೀರಾ ಅಂತ ಕೇಳಿದ್ರಿ. ಸೊ ಎಸ್, ಅದಕ್ಕೂ ಆನ್ಸರ್ ಮಾಡೋಣ. ನಿಮಗೂ ಐಡಿಯಾ ಕೂಡ ಸಿಗುತ್ತೆ. ಇದು ಗೋಣಿ ಚೀಲದ ಬ್ಯಾಗ್ಗಳು, ಅಂದರೆ ಅಕ್ಕಿ ಚೀಲ ಈ ಥರದ್ದೆಲ್ಲ ಬರುತ್ತಲ್ಲ, ಈ ಥರ ಬ್ಯಾಗ್ಗಳಿದು. ಅಥವಾ ಯಾವ್ದಾದ್ರು ಸೀರೆಗೆಲ್ಲ ತೊಗೊಂಡಾಗ ಕೊಡ್ತಾರಲ್ಲ ಪುಟ್ಟ ಆಣಿದ ಬ್ಯಾಗು, ಆ ಥರದ್ದು. ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ಇದ್ರೊಳಗೆ ನಾವು ಈ ಥರ ಚಿಕ್ಕದ್ರಲ್ಲಿ ಸೌತೆಕಾಯಿ ಹಾಕಿದ್ದೀನಿ. ಆ್ಯಂಡ್ ಇದು ಮೂಲಂಗಿ ಚೆನ್ನಾಗಿ ಚಿಗುರ್ತಾ ಇದೆ. ಈ ಎರಡು ಪ್ಲಾಸ್ಟಿಕ್ಕಲ್ಲಿ ಮೂಲಂಗಿ ಹಾಕಿ, ಆ್ಯಂಡ್ ಒಂದ್ಸಲ ಬಂದು ಅದು ಒಂದು 2-3 ಸಲ ಬರುತ್ತೆ ಉಪಯೋಗಕ್ಕೆ, ಆಮೇಲೆ ಅದನ್ನು ಬಿಸಾಕ್ಬೋದು, ಹಾಗೆ ಬಿಸಾಕೋಗೋದು. ನೆಕ್ಸ್ಟ್ ಆಪ್ಷನ್ ಇದು ನಮಗೆ ಪೇಂಟ್ ಆದಮೇಲೆ ಮಿಗೋವಂಥ ಬಕೆಟ್ಗಳು. ತುಳಸಿ ಹಾಕಿದ್ದೀವಿ ಇದರಲ್ಲಿ, ಇನ್ನೊಂದು ದೊಡ್ಡದ್ರಲ್ಲಿ ಸೀಬೆಹಣ್ಣು. ಸೊ ನೆಕ್ಸ್ಟು ಇದು ನೀರು ತುಂಬಿಟ್ಕೋತೀವಿ ಕ್ಯಾನ್ಗಳು, ಪ್ಲಾಸ್ಟಿಕ್ ಕ್ಯಾನ್ಗಳು ಅದಿತ್ತು ಮನೆಯಲ್ಲಿ. ಈ ಮೇಲ್ಗಡೆ ಪಾರ್ಟ್ನ ಕಟ್ ಮಾಡಿಬಿಟ್ಟು ಇದರೊಳಗೆ ನಾವು ಹಾಕ್ಕೊಂಡಿರೋದು ದಾಸವಾಳದ ಗಿಡ. ಸುಮಾರು ಬಿಡ್ತಿದೆ. ಸೊ ಇದೊಂದು ವೇಸ್ಟ್ ಆಗೋದ್ರಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಹಾಗೆ ಈ ಕಡೆ ಬಂದರೆ ಇದು ಮಾಮೂಲಿ ಟಬ್. ಇದು ಸ್ವಲ್ಪ ತುಂಟಾಗೋಗ್ಬಿಟ್ಟಿತ್ತು ಟಬ್ಬು, ಅಂದರೆ ಸೀಳ್ಕೊಬಿಟ್ಬಿಟ್ಟಿತ್ತು. ಅದರೊಳಗೆ ನಾವು ಹಾಕ್ಕೊಂಡಿರೋದು ಕ್ಯಾರೆಟ್, ವೇಸ್ಟ್ ಮಾಡಿಲ್ಲ, ಹಾಕ್ಕೊಂಡಿದ್ವಿ. ಹಾಗೆ ಇದಂತೂ ಕೆಳಗಡೆ ನೀವು ಕಾಣಿಸಿದ್ರೆ ಈ ಥರ ಯೆಲ್ಲೋ ಕಲರ್ ಚೀಲಗಳು. ಇದು ಕೆಲವು ಮಣ್ಣು ತೊಗೊಂಡು ಬಂದಾಗ ಈ ಥರ ಚೀಲಗಳಲ್ಲಿ ಕೊಡ್ತಾರೆ. 25 kg ಮಣ್ಣು ತೊಗೊಂಡಾಗ ಅದನ್ನು ವೇಸ್ಟ್ ಮಾಡಿದಂಗೆ ಇವಿಷ್ಟು ನಾವು ಹಾಕ್ಕೊಂಡಿರೋದು ಆಲೂಗಡ್ಡೆ. 6 ಬ್ಯಾಗ್ನಲ್ಲೂ ಆಲೂಗಡ್ಡೆ ಹಾಕ್ಕೊಂಡಿದ್ದೀವಿ. ಸೊ ಮನೆಯಲ್ಲಿ ಈ ಥರ ಏನೇನು ಪ್ಲಾಸ್ಟಿಕ್ದು ಚಿಕ್ಕದು ಇರುತ್ತೋ. ಆಮೇಲೆ ಇನ್ನೂ ಒಂದು ಹೇಳಿರ್ತೀನಿ, ಇದು ನೀವು ಗಿಡಗಳು ತೊಗೊಂಡಾಗ ಪಾಟ್ ಬರುತ್ತಲ್ಲ, ಈ ಪಾಟಲ್ಲಿ ಬೇರೆ ಬೇರೆ ದೊಡ್ಡ ಗಿಡಗಳು ಬರೋಲ್ಲ. ಅದ್ರ ಬದಲು ನೀವು ಈ ಥರ ಸೊಪ್ಪು, ಬೆಂಡೆಕಾಯಿ ಹಾಕ್ಕೊಂಡ್ರೆ ಇಲ್ಲಿ ನೋಡಿ ಕ್ಲೀನಾಗಿ ಬೆಳ್ಕೊಳ್ಳುತ್ತೆ. ಸಾಕು. ನೀವು ಒಂದು 3-4 ಗಿಡ ಹಾಕ್ಕೊಂಡು ಒಂದರೊಳಗೆ 6-7 ಬೆಂಡೆಕಾಯಿ ಮೇಲೆ ಬರುತ್ತೆ. ಸೊ ಏನಕ್ಕೆ ತೋರಿಸಿದ್ದೀನಿ ಅಂದರೆ, ಯಾವ ಪ್ಲಾಸ್ಟಿಕ್ನು ವೇಸ್ಟ್ ಮಾಡ್ದಂಗೆ ನೀವು ಏನಾದರೂ ಒಂದು ಬೆಳ್ಕೊಬೋದು.